ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಪ್ತ ಸಮುದ್ರ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ಫ್ರೈಡೇ, ವ್ಯಾಲೆಂಟೈನ್ಸ್ ಡೇ. ಇಲ್ಲಿ ಇಂಡಿಯಾದಲ್ಲೂ ಇವತ್ತೇ ವ್ಯಾಲೆಂಟೈನ್ಸ್ ಡೇ. ಸೊ ನನ್ನ ಮಗ ಸ್ಕೂಲಿಗೆ ಗಿಫ್ಟ್ಸ್ ತಂದಿದ್ದಾನೆ ಒಂದಿಷ್ಟು ವ್ಯಾಲೆಂಟೈನ್ಸ್ ಡೇಗೆ, ಒಂದು ಫ್ರೆಂಡ್ಸಿಗೆ ಆ್ಯಂಡ್ ಟೀಚರ್ಸಿಗೆಲ್ಲ ಕೊಡೋದಕ್ಕೆ ಅಂತ. ಸೊ ಸಮರ್ಪಯಾಮಿ ಪರಿಮಳ ಪತ್ರ ಪುಷ್ಪಾಕ್ಷತಾನ್ ಸಮರ್ಪಯಾಮಿ ದೇವತಾ ರಕ್ಷಾನ್ ಧಾರಯಾಮಿ ನಮಸ್ಕರೋಮಿ. ಸೊ ಇದು ಬಂದುಬಿಟ್ಟು ಥರ್ಸ್ಡೇ ವಿಡಿಯೋ, ವ್ಯಾಲೆಂಟೈನ್ಸ್ ಡೇ ಹಿಂದಿನ ದಿನ ತೆಕ್ಕೊಂಡಿರೋ ಅಂಥದ್ದು. ಸೊ ನನ್ನ ಹಸ್ಬೆಂಡ್ ಪೂಜೆ ಎಲ್ಲ ಮಾಡಿದ್ರು, ಅದೆಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅವನಿಗೆ ಸ್ನ್ಯಾಕ್ಸಿಗೆ ಈ ರೀತಿ ಬ್ರೆಡ್ಡು ಜಾಮು ಇಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ತಿನ್ನೋದಕ್ಕೆ ಆ ಥರ ಕಟ್ ಮಾಡಿ ಇಟ್ಟಿದ್ದೀನಿ, ಸೊ ದಟ್ ಅವ್ನು ಬೇಗ ತಿನ್ಕೊಂಬಿಡ್ಬೋದು ಅಂತ. ಆ್ಯಂಡ್ ನಮಗೆ ಇಡ್ಲಿ ಮಾಡಿದ್ದೆ ಅವತ್ತು ಬ್ರೇಕ್ಫಾಸ್ಟಿಗೆ. ಸೊ 2-3 ಥರ ಬ್ರೇಕ್ಫಾಸ್ಟ್ ಮಾಡಬೇಕಾಗತ್ತೆ ಒಂದೊಂದು ಸಾರಿ, ಯಾಕೆಂದರೆ ನನ್ನ ಮಗನಿಗೆ ಸ್ನ್ಯಾಕ್ ಬಾಕ್ಸು, ಲಂಚ್ ಬಾಕ್ಸು, ಬ್ರೇಕ್ಫಾಸ್ಟು, ನಮಗೆ ಬ್ರೇಕ್ಫಾಸ್ಟು ಈ ರೀತಿ ಎಲ್ಲ ಒಂದೊಂದು ಸರಿ ಒಂದೇ ಮಾಡ್ಕೊಂಡಿರ್ತೀವಿ, ಒಂದೊಂದು ಸರಿ ಬೇರೆ ಇರುತ್ತೆ. ಸೊ ಈ ರೀತಿ ಇರುತ್ತೆ. ಆ್ಯಂಡ್ ನಾನು ಹೇಳಿದ್ನಲ್ಲ, ನನ್ನ ಮಗ ಅವ್ನ ಫ್ರೆಂಡ್ಸ್ಗಳಿಗೆ ಗಿಫ್ಟ್ಸ್ ಕೊಡ್ತಾ ಇದ್ದಾನೆ ಅಂತ. ಸೊ ಅದಕ್ಕೆ ಇಲ್ಲಿ ಶಾಪಿಗೆ ಬಂದಿದ್ದೀವಿ ಗಿಫ್ಟ್ಸ್ ತೊಗೊಳೋದಕ್ಕೆ. ಸೊ ಒಂದು 2-3 ಸೆಕ್ಷನ್ ಫುಲ್ಲು ವ್ಯಾಲೆಂಟೈನ್ಸ್ ಡೇಗೆ ಸಂಬಂಧಪಟ್ಟಿರೋ ಅಂಥದ್ದನ್ನೇ ಇಟ್ಬಿಟ್ಟಿರ್ತಾರೆ. ಸೊ ನಿಮಗೆ ಯಾವುದೇ ರೀತಿ ಕಷ್ಟ ಆಗಲ್ಲ ಹುಡ್ಕೋದಕ್ಕೆ. ಆ್ಯಂಡ್ ಈ ರೀತಿ ಸ್ಕೂಲ್ ಮಕ್ಕಳಿಗೆ ಮಕ್ಕಳು ಗಿಫ್ಟ್ಸ್ ಕೊಟ್ಕೊಳ್ಳೋದಕ್ಕೆ ಅಂತ ತುಂಬ ಚೆನ್ನಾಗಿ ಗಿಫ್ಟ್ಸ್ಗಳನ್ನ ಇಟ್ಟಿರ್ತಾರೆ. ಅಫೋರ್ಡಬಲ್ ಆಗಿ ಆ್ಯಂಡ್ ಮಕ್ಕಳಿಗೆ ಇಷ್ಟ ಆಗೋ ಥರ ಎಲ್ಲ. ಸೊ ಅದೊಂದಿಷ್ಟು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ದೆ, ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ. ಕಳಿತಾನೆ ನೋಡಲ್ಲಿ. Bye. ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಮಳೆ ಬರ್ತಾ ಇದೆ. ಬಾಚಿನ ಬೇಗ ಚಿಂತ್ಯ. ತುಂಬ ಸಿಂಪಲ್ ಮಕ್ಕಳು ಅಲ್ವಾ, ಸೊ ತುಂಬ ಸಿಂಪಲ್ಲಾಗಿ ಕೊಡ್ಸ್ಕೊಂಡು ಬಂದಿದ್ದಾನೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದಿಷ್ಟು ಬ್ಯಾಗ್ಸ್ ತಂದಿದ್ದಾನೆ. ಈ ರೀತಿ ಅವ್ರ ಕ್ಲಾಸಲ್ಲಿ 20 ಜನ ಇದ್ದಾರೆ. ಸೊ ಈ ರೀತಿ ವ್ಯಾಲೆಂಟೈನ್ಸ್ ಡೇದು ಕಾರ್ಡ್ ತಂದಿದ್ದಾನೆ, ಗ್ರೀಟಿಂಗ್ ಕಾರ್ಡ್ ಥರ ಇದು ಮಕ್ಕಳದು. ಆ್ಯಂಡ್ ಈ ರೀತಿ ಪೆನ್ ತಂದಿದ್ದಾನೆ, ಪುಟಾಣಿ ಪೆನ್ಗಳು ನೋಡ್ತಾ ಇರ್ಬೋದು, ಮಿನಿ ಪೆನ್ಸು. ಆ್ಯಂಡ್ ಇದು ಸ್ಟ್ಯಾಂಪರ್ಸ್ ಇದೆಲ್ಲ. ನಾನು ಅವ್ನಿಗೆ ಏನು ಹೇಳಿದೆ ಅಂದರೆ, ಈ ಗಿಫ್ಟ್ ಬ್ಯಾಗಲ್ಲಿ ಹಿಡಿಸೋವಂಥ ಗಿಫ್ಟ್ಸ್ಗಳನ್ನೇ ತಗೋ ಅಂತ ಅಂದೆ. ಸೊ ಅದಕ್ಕೆ ತಕ್ಕ ಹಾಕಿ ತೊಗೊಂಡಿದ್ದಾನೆ. ಆ್ಯಂಡ್ ಈ ರೀತಿ ಒಂದಿಷ್ಟು ತೊಗೊಂಡಿದ್ದಾನೆ. ವೆಯ್ಟ್ ಬಂಗಾರಿ, ಬಂದೆ. ವಿಡಿಯೋ ಮಾಡ್ತಿದ್ದೀನಿ ಚಿನ್ನ. ಏನು? Happy Valentine's Day. Thank you. Happy Valentine's Day to sweet mom and sweet dad. Look inside. Look inside. ನನ್ನ ಮಗ ವ್ಯಾಲೆಂಟೈನ್ಸ್ ಡೇ ಕಾರ್ಡ್ ಮಾಡ್ಕೊಂಬಂದ. ಅಲ್ಲಿ ಹತ್ಬಿಡ ಚಿನ್ನ, ಅಲ್ಲ ಅದು ಶೇಕ್ ಆಗುತ್ತೆ.
Look inside. What? Mom and dad, you are great, you are kind, love and you are superheroes. Appa, look at this. I love you. Did you like your gift? Yes. ಸೊ ನನಗೆ ಬಿಗ್ ಗಿಫ್ಟ್ ಸಿಕ್ಕಾಯಿತು ವ್ಯಾಲೆಂಟೈನ್ಸ್ ಡೇಗೆ. ಪಾಪ ಬರ್ಕೊಂಬಂದಿದ್ದಾನೆ. ಸೊ ಗಿಫ್ಟ್ಸ್ ನೋಡಿದ್ರಲ್ಲ, ಇದಿಷ್ಟು. ಈಗ ಅದನ್ನ ಪ್ಯಾಕ್ ಮಾಡಬೇಕು. ಈ ರೀತಿ ಚಾಕ್ಲೇಟ್ಸ್ ತಂದಿದ್ದಾನೆ ಒಂದಿಷ್ಟು. And look at my greeting card. ಯಾರು ಕೊಟ್ಟಿದ್ದು? You! ನನ್ನ ಕಡೆಯಿಂದ ಕಾರ್ಡ್ ಕೊಟ್ಟಿದ್ದೀನಿ ನನಗೆ. ನನ್ನ ಕಡೆಯಿಂದ ಅಷ್ಟೇ. Okay? I look in. Okay. So, for one bag red, okay? Like, can you do that? So I'm gonna put. Oh, wait. So can I put this in here? No, don't do it. I'll do. So they need one pencil. Yay! Some cards. Jolly. ಈ ರೀತಿ ಇದೆ ಹಿಂದ್ಗಡೆ. What is that? ಸೊ ಇದನ್ನ ಕಟ್ ಮಾಡೋದು ಅಷ್ಟೇನೆ. ಹಿಂಗೆ. So you have to write some who it's who. Yes, I know your friend's name. I do. I can tell you. Wait, Achintya. I'm looking at everything. We have that. Go and bring the pen. Yummy. Right? ಸೊ ಈಗ ಈ ರೀತಿ ಬ್ಯಾಗಿಗೆ And ಸ್ಟ್ಯಾಂಪರ್ಸು, ಸ್ಟ್ಯಾಂಪರು, sharper. ಹಾರ್ಟ್ ಶೇಪಿನ ಒಂದು ಶಾರ್ಪ್ನರು, ಹಾಗೆ ಒಂದು ಪೆನ್ನು, ಮಿನಿ ಪೆನ್, And Kit Kat. ಒಂದು ಚಾಕ್ಲೇಟ್. Kit Kat. ಸೊ And one greeting card. ಈ ರೀತಿ ಒಂದು ಗ್ರೀಟಿಂಗ್ ಕಾರ್ಡು. ಸೊ ಇದು ಅಚಿಂತ್ಯನ ವ್ಯಾಲೆಂಟೈನ್ಸ್ ಡೇ ಗಿಫ್ಟು ಅವನ ಫ್ರೆಂಡ್ಸಿಗೆ. ಹೇಗಿದೆ ಅಂತ ಹೇಳಿ. ಸಿಂಪಲ್ ಆಗಿ ತಂದಿದ್ದಾನೆ. ಐ ಹೋಪ್ ಅವ್ರ ಫ್ರೆಂಡ್ಸಿಗೆ ಎಲ್ಲ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಇದ್ರ ಜೊತೆ ಅವರ ಟೀಚರ್ಸಿಗೆ ಕೂಡ ಅವನು ಸ್ಕೂಲಲ್ಲಿರೋವಂಥವ್ರಿಗೆಲ್ಲ ಟೀಚರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ಲು, ಆಮೇಲೆ ಕೆಲವೊಬ್ಬರು ಸ್ಟಾಫ್ಗಳಿಗೆಲ್ಲ ಒಂದಿಷ್ಟು ಚಾಕ್ಲೇಟ್ಸ್ ನಾನು ತೋರಿಸ್ತೀನಿ. ಸೊ ಈ ರೀತಿ ಒಂದಿಷ್ಟು ಚಾಕ್ಲೇಟ್ ಬಾಕ್ಸ್ ತಂದಿದ್ದಾನೆ. ಸ್ಕೂಲಲ್ಲಿರೋರಿಗೆಲ್ಲ ಸ್ಟಾಫು, ಕ್ಲಾಸ್ ಟೀಚರ್ಸು ಅವ್ರಿಗೆಲ್ಲ ಕೊಡೋದಕ್ಕೆ ಈ ರೀತಿ ಒಂದು 20 ಬಾಕ್ಸ್ ತಂದಿದ್ದಾನೆ. ಎಲ್ಲಾದ್ರಲ್ಲೂ ಇದೆಯಾ? ಚಿಂತೆನ್. ಸೊ ನನ್ನ ಮಗನ ವ್ಯಾಲೆಂಟೈನ್ಸ್ ಡೇ ನಮಗಿನ್ನ ಗ್ರ್ಯಾಂಡಾಗಿ ನಡೀತಾ ಇದೆ. ಆ್ಯಂಡ್ ನನ್ನ ಹಸ್ಬೆಂಡಿಗೆ ಏನು ಗಿಫ್ಟ್ ತಂದಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇದು ನಾನು ನನ್ನ ಹಸ್ಬೆಂಡಿಗೆ ಕೊಟ್ಟಿರುವಂಥ ಗಿಫ್ಟು. ಒಂದೇ ಸರಿ ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡೆ ಇದನ್ನ. ರಿಂಗು. So beautiful. ಸೊ ಹೇಗಿದೆ ಅಂತ ಹೇಳಿ. Nice. Binoculars. VV binoculars. Mirror. Find the rock, the shining rock. Who doesn't know rock can hardly walk. Can get around the round. ಸೊ ಈ ರೀತಿ ಇದೆ ರಿಂಗ್ ಇದು. ಸೊ ಇದು ನನ್ನ ಹಸ್ಬೆಂಡಿಗೆ ನಾನು ಕೊಟ್ಟಿರೋವಂಥ ಗಿಫ್ಟು. So excited, right? Banana. ಸೊ ನೋಡೋಣ ಹೇಗೋಗುತ್ತೆ ಇವತ್ತಿನ ದಿನ ಅಂತ. ಆ್ಯಂಡ್ ಇಲ್ಲಿ ನನ್ನ ಮಗ ಸ್ಕೂಲಿಂದ ಬಂದಮೇಲೆ ಅವನಿಗೆ ಅಂತ ನಾನು ಒಂದು ಗಿಫ್ಟ್ ತಂದಿದ್ದೆ. ಇಬ್ಬರಿಗೂ ಸೇರಿ ತಂದಿದ್ದೆ.
ಖುಷಿ ಪಡ್ತಾರೆ ಅಂತ ಮಕ್ಕಳು. ನನ್ನ ಹಸ್ಬೆಂಡು ಗಿಫ್ಟ್ ತಂದಿದ್ದಾರೆ ವ್ಯಾಲೆಂಟೈನ್ಸ್ ಡೇದು. ಒಂಚೂರು ಓಪನ್ ಮಾಡಿ. ಯೂಸ್ಫುಲ್ ಆಗಿರೋ ಗಿಫ್ಟ್ ತಂದಿದ್ದಾರೆ. ಸೊ ಇದು ಮೇಕಪ್ ಮತ್ತು ಆ ಥರ ಬ್ಯಾಗು, ಈ ರೀತಿ 2 ಪೌಚ್ ಇದೆ ಇದರಲ್ಲಿ. ಫುಲ್ಲು ಹಾರ್ಟ್ ಶೇಪು ಸುತ್ತಲೂ. ಆ್ಯಂಡ್ ಇಲ್ಲಿ ಚೈನ್ ಕೂಡ ಇದು ಜಿಪ್ ಕೂಡ ನೋಡ್ತಾ ಇರ್ಬೋದು, ಹಾರ್ಟ್ ಇದೆ. ಆ್ಯಂಡ್ ಒಳಗಡೆ ಈ ರೀತಿ 2 ಸಪ್ರೇಟಾಗಿ ಪೌಚ್ ಕೊಟ್ಟಿದ್ದಾರೆ. ನಾವು ಮೇಕಪ್ಪು ಆ್ಯಂಡ್ ಕೆಲವೊಂದು ಆ್ಯಕ್ಸೆಸರೀಸ್ ಎಲ್ಲ ಇಟ್ಕೋಬೋದು. ಆ್ಯಂಡ್ ಫುಲ್ ಆಫ್ ಹಾರ್ಟ್ ಎಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನನ್ನ ಮಗ ಸ್ಕೂಲಿಂದ ಗಿಫ್ಟ್ಸ್ ತಂದಿದ್ದಾನೆ. ಐ ಮೀನ್ ಅವ್ನ ಫ್ರೆಂಡ್ಸ್ಗಳು ಒಂದಿಷ್ಟು ಗಿಫ್ಟ್ಸ್ ಕೊಟ್ಟಿದ್ದಾರೆ ಅವ್ರ ಕಡೆಯಿಂದ. ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದಾನೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಸ್ಯಾಟರ್ಡೇ ಸಂಡೇ ಮಂಡೇ 3 ದಿನವೂ ರಜಾ ಇತ್ತು ನನ್ನ ಮಗನಿಗೆ ಸ್ಕೂಲಿಗೆ. ಸೊ ಅವನೇನು ಮಾಡಿದ್ದಾನೆ ಅಂದರೆ 3 ದಿನದ್ದು 1 ಅವರ್ ಕೂತ್ಕೊಂಡು ಅಷ್ಟು ಹೋಮ್ವರ್ಕ್ ಮುಗಿಸಿದ್ದಾನೆ. ಸ್ವಲ್ಪ ಜಾಸ್ತಿನೇ ಹೋಮ್ವರ್ಕ್ ಕೊಟ್ಟಿದ್ರು ಅವನಿಗೆ. ಸೊ ಎಲ್ಲದನ್ನು ಮುಗಿಸ್ಕೊಂಡ್ಬಿಟ್ರೆ ಆರಾಮಾಗಿ 3 ದಿನ ಆಟ ಆಡ್ಕೊಂಡಿರ್ಬೋದು ಅಂತ ಒಂದು ಪ್ಲ್ಯಾನು. ಆ್ಯಂಡ್ ಆದಿತ್ಯಂಗೆ, ಐ ಮೀನ್ ನನ್ನ ಸಣ್ಣ ಮಗನಿಗೆ ಇದ್ದಕ್ಕಿದ್ದಂಗೆ ಕೈ ಮೇಲೆಲ್ಲ ರ್ಯಾಷಸ್ ಶುರು ಆಗಿಬಿಡ್ತು, ಅಲರ್ಜಿಯಾಗಿ. ಸೊ 1-2 ದಿನ ಲೋಷನ್ ಅದು ಇದು ಎಲ್ಲ ಹಚ್ಚಿದ್ವಿ, ಬಟ್ ಕಮ್ಮಿ ಆಗಲಿಲ್ಲ. ಸೊ ಇವತ್ತು ತುಂಬಾ ಜಾಸ್ತಿ ಆಯಿತು ಸಂಜೆ ಮೇಲೆ. ಸೊ ಅದಕ್ಕೆ ಇಲ್ಲಿ ಇಮಿಡಿಯೇಟು ಸೇಮ್ ಡೇ ಕ್ಲಿನಿಕ್ಕಿಗೆ ಕರ್ಕೊಂಬಂದಿದ್ದೀನಿ. ಸಂಜೆ ಆಲ್ಮೋಸ್ಟ್ 7-7:30 ಆಗಿತ್ತು ನಾನು ಬಂದಾಗ. ಸೊ ಇದು ರಾತ್ರಿ 10 ಗಂಟೆ ತನಕನೂ ಓಪನ್ ಇರುತ್ತೆ. ಯಾವುದೇ ರೀತಿ ಅಪಾಯಿಂಟ್ಮೆಂಟ್ ತೊಗೊಳ್ಳೋ ಅವಶ್ಯಕತೆ ಇರಲ್ಲ ಇಲ್ಲಿ. ಮೈನರ್ ಏನೇ ಇದ್ರೂ ನೋಡ್ತಾರೆ ತಕ್ಷಣ. ಸೊ ಅಲ್ಲಿ ಕರ್ಕೊಂಬಂದಿದ್ದೀನಿ. ಸೊ ನಂದೇನೆಂದರೆ ಏನಾದರೂ ಸಣ್ಣದ್ರಲ್ಲೇ ತೋರಿಸ್ಕೊಳ್ಳೋದು ಬೆಟರ್ ಅಂತ, ಸುಮ್ಮನೆ ಅದೆಲ್ಲ ದೊಡ್ಡದಾದ್ಮೇಲೆ ತಲೆನೋವು. ಸೊ ಅದಕ್ಕೆ ಕರ್ಕೊಂಬಂದಿದ್ದೀನಿ. ಹಂಗೆ ಮಾಡಬಾರ್ದು, ಎಲ್ಲೂ ಹೋಗ್ಬಾರ್ದು, ಸುಮ್ಮನೆ ಕೂತ್ಕೋಬೇಕು. ಯಾಕೆ ಅಂದರೆ ಅವ್ರು ಬೈತಾರೆ. ಇಲ್ಲುಡು, ಏನೇ ಅಮ್ಮ ಅಲ್ಲ, ಅವರು ಬೈತಾರೆ ನಿಂಗೆ. ನಮ್ದಲ್ಲ ಅವ್ರದ್ದು, ನಿಂದಲ್ಲ ಅವ್ರದ್ದು. ಹಂಗೆ ಮಾಡ್ತಾರಾ? ಕೈಯಲ್ಲಿ ಏನಿದೆ ತೋರ್ಸು, ಕೈಯಲ್ಲಿ ಏನಿದೆ? ಕೈಯಲ್ಲಿ ಏನಿದೆ? ಏನದು? ಜಿಂಕೆ ಅಲ್ಲ, ಅದು ಒಂಟೆ. ಏನು ಅದಿ? ರಾಶಸ್ ಎಲ್ಲಾಗಿದೆ? ಕೊಯ್ಯಲ್ಲಾಗಿದೆಯಾ? ಅಯ್ಯೋ, ತೋರ್ಸು ತೋರ್ಸು ನಂಗೆ. ಅಮ್ಮ ಅವ್ವಾ ಪಾಪ, ಏನು ಮಾಡೋದು? ಅಲ್ಲ, ಈಗ ನಿನ್ನ ನಾನು ಮನೇಲಿ ಬಿಟ್ಟು ಹೊಲ್ಮಟ್ಗೆ ಹೋಗ್ತೀನಿ. ನೀ ಬೇಡ. ಅಮ್ಮ ಬೇಕು, ಅಪ್ಪ ಬೇಕು, ಅಣ್ಣ ಬೇಕು. ನೀ ಬೇಡ. ತಾತ ಬೇಕು, ಅಜ್ಜಿ ಬೇಕು. ನೀನು ಬೇಡ, ನೀನು ಬೇಡ. ನಿನ್ನ ಬಿಟ್ಟೋಗ್ತೀನಿ ನಾನು. ನೀ ಬೇಡ. ಅಣ್ಣ ಬೇಕು, ನೀ ಬೇಡ. ಅಣ್ಣ ಜಾಣ. ಯಾಕವ್ವಾ? ಸಾರಿ. ಅದೇ
ಅದಿ ಒಂದು ಹಾಡು ಹೇಳು. ಹಿಂಗೆ ನಾಚ್ಕೊಂಡು ನಗು. ಅಯ್ಯೋ 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 ಕಣ್ಣು ಹೆಂಗೆ ಮಾಡೋದು? ಅದಿ ಡ್ಯಾಡಿ ನಿಂಗೆ ಜೋರು ಮಾಡಿದ್ರೆ ಕಣ್ಣು ಹೆಂಗೆ ಮಾಡ್ತೀಯ ಡ್ಯಾಡಿಗೆ? ಹಿಂಗೆ ಇಲ್ಲಿ ತೋರಿಸು ಅಮ್ಮಂಗೆ. ಹಂಗೆ ಮಾಡ್ತೀಯಾ? ಆ್ಯಂಡ್ ನರ್ಸು ನಮ್ಮನ್ನು ಒಳಗೆ ಕರೆದ್ಮೇಲೆ ನಮ್ಮದು ಡೀಟೇಲ್ಸ್ ಎಲ್ಲ ನೋಡಿಬಿಟ್ಟು ವೈಟಲ್ಸ್ ಎಲ್ಲ ಚೆಕ್ ಮಾಡಿ ಏನಾಗಿದೆ ಏನು ಎಲ್ಲ ನೋಡ್ತಾಳೆ ನರ್ಸು. ಅದಾದಮೇಲೆ ಅವಳು ಡಾಕ್ಟರ್ ಬರ್ತಾರೆ ಅಂತ ಹೇಳಿಬಿಟ್ಟು ಹೋಗ್ಬಿಡ್ತಾಳೆ. ಅದಾದಮೇಲೆ ಡಾಕ್ಟರ್ ಬರೋ ಅಂಥದ್ದು. ಸೊ ಡಾಕ್ಟರ್ ಬಂದು ಏನಾಗಿದೆ ಅಂತ ನೋಡಿಬಿಟ್ಟು ಮೆಡಿಸನ್ನ ಕಳಿಸ್ತಾರೆ. ಸೊ ಈ ರೀತಿ ಒಂದು ರೂಮಲ್ಲಿ ಕರ್ಕೊಂಬಂದು ಕೂರಿಸ್ತಾರೆ. ಫಸ್ಟಿಗೆ ಏನೇ ಒಂದು ಸಣ್ಣ ನೆಗಡಿ ಕೆಮ್ಮು ಆಗಿದೆ ಅಂತ ಅಂದ್ರೂ ಹೀಗೇ ಸಪ್ರೇಟಾಗಿ ನೋಡ್ತಾರೆ ಇಲ್ಲಿ. ಸೊ ಒಂದು ಆಯಿಂಟ್ಮೆಂಟ್ ಕೊಟ್ಟರು ಏನಾಗಲ್ಲ ಅಂತ ಹೇಳಿಬಿಟ್ಟು. ಸಂಜೆ ಟೈಮ್ 8:30 ಆಗಿದೆ. ಸಂಜೆನೇನು ರಾತ್ರಿನೇ ಮನೆಗೆ ಹೋಗ್ತಾ ಇದ್ದೀವಿ ಇವ್ನ ತೋರಿಸ್ಕೊಂಡು. ಕ್ರೀಮ್ ಕೊಟ್ಟಿದ್ದಾರೆ ಆ ರ್ಯಾಷಸ್ಗೆ. ಸೊ ಈಗ ಯಾವುದೂ ನೆಗ್ಲೆಕ್ಟ್ ಮಾಡೋಂಗೆ ಇಲ್ಲ, ಭಯನೇ ಆಗುತ್ತೆ. ಸೊ ಅದಕ್ಕೆ ಇಮಿಡಿಯೇಟ್ ಬಂದುಬಿಡ್ತೀವಿ. ಆ್ಯಂಡ್ ಇದು ರಾತ್ರಿ 10 ಗಂಟೆ ತನಕನೂ ಓಪನ್ ಇರುತ್ತೆ. ಆ್ಯಂಡ್ ಇದು ಡೆಂಟಲ್ದು. ಆ್ಯಂಡ್ ಅದು ಮಾಮೂಲಿ ಅದು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗುವಂಥದ್ದು ಕ್ಲಿನಿಕ್ಕು. ಓಕೆ 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 ಬಾ ಕೂತು. ಹೇಗೆ ಅನ್ನಿಸ್ತು ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. Take care. Bye bye.